ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಡೆವಲಪ್ಮೆಂಟ್ ಕೂಡ ಆಗಿದೆ. ಕಳೆದ 2 ದಿನಗಳ ಹಿಂದೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅವರನ್ನು ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿದ ನಂತರ ನಿನ್ನೆ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಿ ನಮಗೆ ನೈತಿಕ ಗೆಲುವು ಸಿಕ್ಕಿದೆ. ಅಂದರೆ ಅರ್ಧ ತನಿಖೆಯಲ್ಲಿ ಎಸೆಟ್ ತನಿಖೆ ಆಗ್ತಾನೇ ಇದೆ, ಒಂದು ಹಂತದ ತನಿಖೆ ನಡೀತಿರುವಾಗ ನಮಗೆ ನೈತಿಕ ಗೆಲುವು ಕೂಡ ಸಿಕ್ಕಿದೆ. ಹಾಗಾಗಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದವನ್ನು ಕೂಡ ಹೇಳಿದ್ದಾರೆ. ಹಾಗಾದರೆ ಇದು ಯಾರ ಗೆಲುವು? ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ಗಡೀಪಾರು ಮಾಡಿದ ಬೆನ್ನಲ್ಲೇ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗ್ಗಡೆ ಅವರು ತಮಗೆ ಗೆಲುವು ಸಿಕ್ಕಿದೆ, ತಮಗೆ ಮಸಿ ಬಳಿಯುವಂಥ ಕೆಲಸ ಮಾಡ್ತಾಯಿದ್ರು, ಜೊತೆಗೆ ಯಾಕೆ ನಮ್ಮ ಮೇಲೆ ಕೆಂಡ ಕಾರ್ತಾ ಇದ್ದಾರೆ ಜನರು ಎನ್ನುವಂಥ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಅಂಥ ಡೆವಲಪ್ಮೆಂಟ್ ಏನಾಯಿತು? ಯಾಕೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಥ್ಯಾಂಕ್ಸನ್ನು ಹೇಳಿದ್ದಾರೆ? ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಅಂದ ಕೂಡಲೇ ಇದು 2 ತಿಂಗಳ ಕೇಸ್ ಅಂತ ಎಲ್ರಿಗೂ ಅರ್ಥ ಆಗುತ್ತೆ. ಆದರೆ ಇದರ ಹಿಂದೆ 2 ವರ್ಷಗಳ ಒಂದು ಶ್ರಮ ಇದೆ. ಅದು ಪರನೋ ಅದು ವಿರೋಧವೋ ಬೇರೆ ಪ್ರಶ್ನೆ. ಆದರೆ 2 ವರ್ಷಗಳ ಒಂದು ಕಾರ್ಯತಂತ್ರ ಇದೆ ಅನ್ನೋದು ಈಗ ಎಲ್ಲರಿಗೂ ಕೂಡ ಸ್ಪಷ್ಟವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿ ಅದಾದ ನಂತರ ಅಲ್ಲಿ ರಿಜೆಕ್ಟ್ ಆಗಿ ಕೆಳ ಹಂತದ ನ್ಯಾಯಾಲಯವಾದಂಥ ಬೆಂಗಳೂರಿನ ಬೆಳ್ತಂಗಡಿಯ ಒಂದು ನ್ಯಾಯಾಧೀಶರ ಮುಂದೆ ಭೀಮಾ ಎನ್ನುವಂಥ ಅನಾಮಧೇಯ ವ್ಯಕ್ತಿ ಜುಲೈ 3ಕ್ಕೆ ಒಂದು ಬುರುಡೆಯನ್ನು ಹಿಡ್ಕೊಂಡು 164 ಸ್ಟೇಟ್ಮೆಂಟ್ ಕೊಟ್ಟ ನಂತರ ಇಲ್ಲಿಯ ತನಕ, ಅಂದರೆ ಭೀಮಾ ಶಿವಮೊಗ್ಗದ ಜೈಲಿಗೆ ಹೋಗೋ ತನಕ ಎಲ್ಲವೂ ಕೂಡ ನೋಡಿದ್ದೇವೆ. ಜೊತೆಗೆ ಮೊನ್ನೆಯಾದಂಥ ಡೆವಲಪ್ಮೆಂಟ್ ಅದೇನೆಂದರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ಕೂಡ ಸರ್ಕಾರ ಅವರನ್ನು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಾನ್ವಿ ತಾಲೂಕಿಗೆ, ಅಂದರೆ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿದ ಆದೇಶವನ್ನು ಕೂಡ ಇಲ್ಲಿ ಗಮನಿಸಬಹುದು. ಆದರೆ ಗಡೀಪಾರು ಇಲ್ಲಿ ತನಕ ಆಗಿಲ್ಲ ಮತ್ತು ಪೊಲೀಸರು ಅವರ ವಿಚಾರಣೆ ಕೂಡ ನಡೆಸುವಂಥ ಸಂದರ್ಭ ಇದೆಯೇ. ಇದರ ನಡುವೆ ಇದೀಗ ಅಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅಂದರು ನಿನ್ನೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದರು. ಯಾಕೆ ನಮ್ಮ ಮೇಲೆ ಜನರು, ಅಂದರೆ ವಿರೋಧಿಗಳು ಧರ್ಮಸ್ಥಳ ಮತ್ತು ನಮ್ಮ ಮೇಲೆ ಯಾಕೆ ಕೆಂಡ ಕಾರ್ತಾ ಇದ್ದಾರೆ ಎನ್ನುವಂಥ ಒಂದು ವಿಷಯ ನನಗೆ ಇಲ್ಲೇ ತನಕ ಅರ್ಥ ಆಗ್ತಿಲ್ಲ. ನಾನು ಎಲ್ಲವನ್ನೂ ಸಾಧಿಸಿದ್ದೇನೆ, ನಾನು ಎಲ್ಲವನ್ನೂ ಮಾಡಿದ್ದೇನೆ, ನನಗೆಲ್ಲವೂ ಅರ್ಥ ಆಗ್ತಿದೆ. ಆದರೆ ನನ್ನ ಕೊನೆಯ ಗಳಿಗೆಯಲ್ಲಿ, ಅಂದರೆ ನನ್ನ ಜೀವನದ ಒಂದು ಈ ಸರ್ವಿಸ್ನಲ್ಲಿ, ಒಂದು ಸೇವೆಯಲ್ಲಿ, ಅನುಭವದಲ್ಲಿ ಜನ ನನ್ನ ಮೇಲೆ ಮತ್ತು ಧರ್ಮಸ್ಥಳದ ಮೇಲೆ ಯಾಕೆ ಕೆಂಡ ಕಾರ್ತಾ ಇದ್ದಾರೆ, ಯಾಕೆ ಮುಗಿಬೀಳ್ತಾ ಇದ್ದಾರೆ ಎನ್ನುವಂಥ ಒಂದೇ ಒಂದು ವಿಷಯ ನನಗೆ ಇಲ್ಲೇ ತನಕ ಅರ್ಥ ಆಗ್ತಿಲ್ಲ. ಅದು ಅವರೇ ಹೇಳಬೇಕು. ನನ್ನ ಮೇಲೆ ಯಾಕೆ ದ್ವೇಷ ಸಾಧಿಸ್ತಾ ಇದ್ದಾರೆ, ನಾನು ಏನಂತ ತಪ್ಪು ಮಾಡಿದ್ದೇನೆ, ಯಾವುದು ಕೂಡ ಹೇಳದೆ ಸುಮ್ಮನೆ ನನ್ನ ಮೇಲೆ ಮುಗಿಬೀಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಮಾಡಿದಂಥ ಈ ತನಿಖೆ ಇದೆಯಲ್ಲ, ಅಂದರೆ ಎಸೆಟ್ ತನಿಖೆ ಇದೆಯಲ್ಲ, ಅದು ಅತ್ಯಂತ ದೊಡ್ಡದಾದಂಥ ಅತ್ಯಂತ ಶ್ರೇಷ್ಠವಾದ ಕೆಲಸ. ಹಾಗಾಗಿ ಅರ್ಧ ತನಿಖೆಯಲ್ಲಿ ಈಗ ನಮ್ಮ ಪರವಾಗಿ ರಿಸಲ್ಟ್ ಬರ್ತಾ ಇದೆ. ನನ್ನ ವಿರುದ್ಧವಾಗಿ, ನಮ್ಮ ಧರ್ಮಸ್ಥಳದ ಪರವಾಗಿ ಯಾರೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರಲ್ಲ, ಧರ್ಮಕ್ಕೆ ವಿರೋಧವಾಗಿ, ಧರ್ಮಸ್ಥಳದ ವಿರೋಧವಾಗಿ, ನನ್ನ ವೈಯಕ್ತಿಕ ಚಾರಿತ್ರ್ಯ ಎಲ್ಲವೂ ಕೂಡ ಇದೀಗ ಜನರ ಮುಂದಿದೆ. ಜನರು ಎಲ್ಲವನ್ನು ನೋಡಿದ್ದಾರೆ. ಜೊತೆಗೆ ನಮ್ಮ ಹೊಳಪು ಕೂಡ ಜನರಿಗೆ ಕಾಣ್ತಾ ಇದೆ. ನಾವೇನು ತಪ್ಪು ಮಾಡಿಲ್ಲ. ಅವರ ಆರೋಪಗಳ ಮೇಲೆ ಸುರಿಸಿ ಈಗ ನಾವು ಕ್ಲೀನ್ ಆಗಿದ್ದೇವೆ, ನಾವು ಸ್ವಚ್ಛವಾಗಿ ಕಾಣ್ತಾ ಇದ್ದೇವೆ, ನಮ್ಮ ಹೊಳಪು ಕೂಡ ಇದೀಗ ಕಾಣ್ತಾ ಇದೆ. ಅಂದರೆ ಅದು ನಾವು ಸತ್ಯದ ಪರವಾಗಿದ್ದೇವೆ ಎನ್ನುವಂಥ ಮಾತನ್ನು ಹೇಳಿ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ವಿಶೇಷವಾದ ಧನ್ಯವಾದವನ್ನು ಕೂಡ ಹೇಳಿದ್ದಾರೆ. ಸರ್ಕಾರ ಎಸೆಟ್ ತನಿಖೆ ಮಾಡಿದಾಗಲೂ ಕೂಡ, ತಂಡವನ್ನು ರಚನೆ ಮಾಡಿದಾಗಲೂ ಕೂಡ ನಾವು ಅದನ್ನು ಸ್ವಾಗತವನ್ನು ಮಾಡಿದ್ದೇವೆ. ಈಗಲೂ ಕೂಡ ಎಸೆಟ್ ತನಿಖೆ ಆಗ್ತಾ ಇದೆ. ಅರ್ಧ ತನಿಖೆ ಮುಗ್ದಿರ್ಬೋದು. ಈಗಾಗಲೇ ನಮಗೆ ಒಂದು ಗೆಲುವಿನ ಹುಮ್ಮಸ್ಸು ಮೂಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಕೆಟ್ಟ ಕೆಲಸವನ್ನು ಮಾಡಿಲ್ಲ, ನಾವು ಸೇವೆಗಳನ್ನ ಮಾಡಿದ್ದೇವೆ. ಆದರೆ ಯಾಕೆ ನಮ್ಮ ಮೇಲೆ ಒಂದು ಗುರುತರವಾದಂಥ ಆರೋಪವನ್ನು ಮಾಡಿಕೊಂಡು ನಮ್ಮ ಒಂದು ತೇಜೋವಧನ ಮಾಡ್ತಾ ಇದ್ದಾರೆ, ಅದರ ಹಿನ್ನೆಲೆಯನ್ನು ಎಲ್ಲವೂ ಕೂಡ ತನಿಖೆಯಲ್ಲಿ ಬರಬೇಕಾಗಿದೆ. ಆದರೆ ಒಂದು ಹಂತದ ತನಿಖೆ ಮಾಡ್ತಾ ಇರುವಾಗ ನಮಗೆ ಒಂದು ಖುಷಿ ಇದೆ. ಅದೇನೆಂದರೆ ನಮ್ಮ ಹೊಳಪು ಈಗ ಜನರಿಗೆ ಕಾಣ್ತಾ ಇದೆ. ನಮ್ಮ ಈ ಬಿಳಿ ಹೊಳಪು, ಅಂದರೆ ನಮ್ಮ ಒಂದು ಸತ್ಯದ ಹೊಳಪು ಜನರಿಗೆ ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ಸಂಶಯ ಇದ್ದರೂ ಕೂಡ ಇದೀಗ ಎಲ್ಲವೂ ಕೂಡ ಸ್ವಚ್ಛವಾಗಿ ಕಾಣ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರು ವಿಶೇಷವಾದ ಒಂದು ಧನ್ಯವಾದವನ್ನು ಹೇಳಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಂಥ ಸಿದ್ದರಾಮಯ್ಯನವರು ಕೂಡ ನಾವು ಧರ್ಮಸ್ಥಳದ ಪರವಾಗಿಲ್ಲ, ನಾವು ಸೌಜನ್ಯ ಹೋರಾಟಗಾರರ ಪರವಾಗಿಲ್ಲ, ಅಂದರೆ ತಿಮ್ಮರೊಡ್ಡಿ ಮತ್ತು ಗಿರೀಶ್ ಮಟ್ಟಣ್ಣನವರ ಪರವಾಗಿಲ್ಲ, ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗ್ಗಡೆಯವರ ಪರವಾಗಿಯೂ ಇಲ್ಲ, ನಾವು ನ್ಯಾಯದ ಪರವಾಗಿದ್ದೇವೆ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟು ಮೇಲ್ನೋಟಕ್ಕೆ ಎಲ್ಲವನ್ನು ತೇಲಿಸುವಂಥ ಒಂದು ವಿಚಾರಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ವೀರೇಂದ್ರ ಹೆಗ್ಗಡೆಯವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ,
ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಥ್ಯಾಂಕ್ಸ್ ಎಂದು ಹೇಳುವುದರ ಮುಖಾಂತರ ಎಲ್ಲೋ ಒಂದು ಕಡೆ ಬಿಜೆಪಿಯ ವೋಟ್ ಬ್ಯಾಂಕಿಗೆ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಯಾವಾಗ ಎಸೆಟ್ ರಚನೆ ಆಯ್ತಲ್ಲ ಅವಾಗ ಎಲ್ಲ ಬಿಜೆಪಿ ಮುಖಂಡರು ಹೇಳಿದ್ರು, ಇಲ್ಲ ಹಿಂದೂಗಳ ವಿರೋಧವಾಗಿ ಕೆಲಸ ಮಾಡ್ತಿದೆ ಸರ್ಕಾರ, ಹಿಂದೂಗಳ ವಿರೋಧವಾಗಿ, ಧರ್ಮದ ವಿರೋಧವಾಗಿ, ಈ ದೇವಸ್ಥಾನಗಳ ವಿರೋಧವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಮತ್ತು ಯಾವುದೋ ಒಂದು ಎಡಪಂಥೀಯರ ಒಂದು ಮಾತಿಗೆ ಬೆಲೆ ಕೊಟ್ಟು ಎಸೆಟ್ ತಂಡವನ್ನು ರಚನೆ ಮಾಡಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಹಿಂದೂಗಳ ಓಟನ್ನು ಪಡೆಯುವಲ್ಲಿ ಬಿಜೆಪಿ ಮುಂದಾಗುವಂಥ ಒಂದು ತಂತ್ರಕ್ಕೆ ಕೈ ಹಾಕಿತ್ತು. ಆದರೆ ವೀರೇಂದ್ರ ಹೆಗ್ಗಡೆ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟಿಂದ ಸರ್ಕಾರಕ್ಕೆ ಜೈ ಎಂದು ಅಥವಾ ಸಿದ್ದರಾಮಯ್ಯನವರಿಗೆ ಜೈ ಎಂದು, ಹೌದು ನೀವು SIT ಮಾಡಿದ್ದು ಒಳ್ಳೆಯದೇ ಆಯಿತು ಎನ್ನುವಂಥ ಸ್ಟೇಟ್ಮೆಂಟ್ ಇದೀಗ ಕೊಟ್ಟಿದ್ರೆ ಹಿಂದೆ ಎಲ್ಲೋ ಒಂದು ಕಡೆ ಬಿಜೆಪಿಗೆ ತಳಮಳ ಸ್ಟಾರ್ಟ್ ಆಯ್ತಾ ಎನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದರ ಮುಂದುವರೆದ ಹಂತವಾಗಿ ನೋಡೋದಾದರೆ ಕಳೆದ 4-5 ದಿನಗಳ ಹಿಂದೆ ಒಂದು ಸರ್ಕಾರ ಅಂದರೆ ಜಿಲ್ಲಾ ಆಡಳಿತ ಅಥವಾ ಪುತ್ತೂರಿನ AC ಆಗಿರುವಂಥ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಒಂದು ಆದೇಶವನ್ನು ಹೊರಡಿಸ್ತಾರೆ. ಧರ್ಮಸ್ಥಳದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಒಂದು 32 ಕೇಸ್ ಇದೆ. ಹಾಗಾಗಿ ಆ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಗಡೀಪಾರು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿ ತಾಲೂಕಿಗೆ ಅವರನ್ನು ಗಡೀಪಾರು 1 ವರ್ಷದ ಮಟ್ಟಿಗೆ ಗಡೀಪಾರನ್ನು ಕೂಡ ಆದೇಶವನ್ನು ಹೊರಡಿಸ್ತಾರೆ. ಅದರ ಜಾಮೀನು ಮತ್ತು ವಿಚಾರಣೆ ಕೂಡ ನಡೆದು ಅವರನ್ನು ಯಾವಾಗ ಗಡೀಪಾರು ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿದ್ದಾಗಿದೆ. ಮತ್ತೊಂದು ಕಡೆ ಇದರಿಂದ ನೈತಿಕ ಬೆಂಬಲದಂತೆ, ನೈತಿಕ ಗೆಲುವನ್ನು ಕಂಡುಕೊಂಡಂತೆ ಭಾಸವಾಗ್ತಿರುವಂಥ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವಂಥ ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ, ಸರ್ಕಾರಕ್ಕೆ ಒಂದು ಧನ್ಯವಾದವನ್ನು ಹೇಳಿದ್ದಾರೆ. ಇವೆಲ್ಲದ ನಡುವೆ ಇದೀಗ ಈ ಬೆಳವಣಿಗೆ ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ಯಾಕಂದರೆ ಸರ್ಕಾರವನ್ನು ದೂರಬೇಕಿತ್ತು. ಧರ್ಮಸ್ಥಳ ಧರ್ಮಾಧಿಕಾರಿ ಮತ್ತು ಧರ್ಮಸ್ಥಳದ ಆಡಳಿತ ಮಂಡಳಿ ಸರ್ಕಾರವನ್ನು ದೂರಿದರೆ ಅದು ಹಿಂದೂ ವಿರೋಧಿ ಅಂತ ಬಿಂಬಿಸಲಿಕ್ಕೆ ಬಿಜೆಪಿ ಕೂಡ ಹೊರಡ್ತಾ ಇತ್ತು. ಆದರೆ ಯಾವಾಗ ಧರ್ಮಸ್ಥಳದ ಧರ್ಮಾಧಿಕಾರಿ ಮತ್ತು ವೀರೇಂದ್ರ ಹೆಗ್ಗಡೆ ಮತ್ತು ಧರ್ಮಸ್ಥಳದ ಒಂದು ಆಡಳಿತ ಮಂಡಳಿ ಸರ್ಕಾರಕ್ಕೆ ಜೈ ಎಂದು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿ ಎಲ್ಲ SIT ತನಿಖೆ ನಮಗೆ ಒಳ್ಳೆಯದಾಯ್ತು ಎಂದು ಹೇಳುವುದರ ಮುಖಾಂತರ ಇದೀಗ ಧರ್ಮಸ್ಥಳದ ಧರ್ಮಾಧಿಕಾರಿ ಮತ್ತು ಧರ್ಮಸ್ಥಳದ ಆಡಳಿತ ಮಂಡಳಿ ಬಿಜೆಪಿಗೆ ಒಂದು ಸೆಟ್ಬ್ಯಾಕ್ ಕೊಟ್ಟಿದೆ ಅಂತ ಹೇಳ್ಬೋದು. ಬಿಜೆಪಿಯವರು ಸಾಲಾಗಿ ಸಾವಿರ ಜನರ ಮುಖಾಂತರ ಎಲ್ಲ ಊರುಗಳಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಮಾಡಿದ್ರು. ಅದರಲ್ಲೂ ದೊಡ್ಡ MLAಗಳು ವಿಶ್ವನಾಥ್ ಆಗಿರ್ಬೋದು, ಬೇರೆಯವರು ಆಗಿರ್ಬೋದು, ಕಾರುಗಳ ಮುಖಾಂತರ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ನವರು ಕೂಡ ಕಾರುಗಳ ಮುಖಾಂತರ ಸಾವಿರಾರು ಜನ ಪಾದಯಾತ್ರೆ ಮುಖಾಂತರ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರು ಮತ್ತು ಇದು ಷಡ್ಯಂತ್ರ ಎಂದು ಸಾರಿ ಹೇಳಿದರು. ಬಿಜೆಪಿಯವರು ಕೂಡ ಅದರಲ್ಲಿ ಆರೋಚಕ ಬಿಜೆಪಿ ನಿಯೋಗ ಕೂಡ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿತ್ತು. ಆದರೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ನಿನ್ನೆ ಮಾತಾಡೋದ್ರ ಮುಖಾಂತರ ಇಲ್ಲ SIT ಮಾಡಿದ್ದು ಒಳ್ಳೆಯದಾಯಿತು, ಎಲ್ಲ ಬಿಜೆಪಿಯರಿಗೆ ಹೇಳ್ತಿದ್ರು ಯಾಕೆ SIT ಮಾಡಿದ್ರಿ, ಎಲ್ಲ ಕೂಡ ಹುನ್ನಾರ, ಇದು ಧರ್ಮದ ವಿರೋಧಿಯಾಗಿರುತ್ತೆ, ಇದು ಹಿಂದೂ ವಿರೋಧಿ ಮತ್ತು ದೇವಸ್ಥಾನದ ವಿರೋಧಿ ಅನ್ನುವಂಥ ಒಂದು ಘಂಟಾಘೋಷವಾಗಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಧರ್ಮಸ್ಥಳದ ಆಡಳಿತ ಮಂಡಳಿ ಇಲ್ಲ ನೀವು SIT ತಂಡ ರಚನೆ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿದ್ರಿ, ಇದರಿಂದ ನಮಗೆ ನಮ್ಮ ಮೇಲೆ ಆರೋಪ ಮುಕ್ತವಾಗುವಂತೆ ಮಾಡುತ್ತೆ ಎಂದು ಹೇಳುವುದರ ಮುಖಾಂತರ ಇದೀಗ ಎಲ್ಲೋ ಒಂದು ಕಡೆ ಆಡಳಿತ ಮಂಡಳಿ ಬಿಜೆಪಿಗೆ ಸೆಟ್ಬ್ಯಾಕ್ ಮಾಡ್ತಾ ಅಥವಾ ಕಾಂಗ್ರೆಸ್ಸಿಗೆ ಒಳ್ಳೆಯದನ್ನು ಮಾಡ್ತಾ ಎಲ್ಲವೂ ಕೂಡ ಒಂದು ಗೊಂದಲದ ಕೂಡಾಗಿದೆ. ಇನ್ನು ಮುಂದಾದರೂ ಕೂಡ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಧರ್ಮಸ್ಥಳ ಯಾರ ಪರವಾಗಿ ನಿಲ್ಲುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದರ ನಡುವೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಒಂದು ಗಡೀಪಾರು ವಿಚಾರ ಕೂಡ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಈ ಎಲ್ಲದರ ನಡುವೆ ಒಂದು ಕಡೆ ಧರ್ಮಸ್ಥಳ, ಒಂದು ಕಡೆ ಬಿಜೆಪಿ, ಒಂದು ಕಡೆ ಸೌಜನ್ಯ ಪರ ಹೋರಾಟಗಾರರು, ಒಂದು ಕಡೆ ಕಾಂಗ್ರೆಸ್, ಎಲ್ಲದರ ಮಧ್ಯೆ ಧರ್ಮಸ್ಥಳದ ಆಡಳಿತ ಮಂಡಳಿ ಯಾರ ಪರವಾಗಿ ನಿಲ್ಲುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಮೇಲ್ನೋಟಕ್ಕೆ ನಿನ್ನೆ ತಿಳಿದು ಬಂದಂಥ ಒಂದು ಮಾಹಿತಿ ಅಂದರೆ ಧರ್ಮಸ್ಥಳ ಧರ್ಮಾಧಿಕಾರಿಯವರೇ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಜೈ ಎಂದಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಬಿಜೆಪಿಗೆ ಸೆಟ್ ಬ್ಯಾಕ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಾಗಿತ್ತು ಇವತ್ತಿನ ಸೆಷನ್. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.